ആ വീട്ടിലെ ആളുകളുണ്ട്. ആ വീട്ടിലേക്ക് ആണ് പോകുന്നത്. ഡേഞ്ചർ സിറ്റുവേഷൻ ആണ്. ചൂരൽമല സ്കൂളാണ് ഈ കിടക്കുന്നത്. ഇത് മൊത്തം പൊയ്ക്കണതാക്കണേ. ഇത് ಮொತ್ತം. ದೇಶದ ಹಲವು ಭಾಗಗಳಲ್ಲಿ ವರುಣನ ಅಬ್ಬರ ತೀವ್ರವಾಗಿದೆ. ಮಳೆ ಹೆಚ್ಚಾಗಿದ್ರಿಂದ ಹಲವು ಭಾಗಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಅದು ಕೇರಳದ ವಯನಾಡ್ನಲ್ಲಿ ದೊಡ್ಡ ಭೂಕುಸಿತ ಉಂಟಾಗಿದ್ದು ಇಲ್ಲಿ 5 ಜನ ಪ್ರಾಣ ಕಳೆದುಕೊಂಡಿರುವ ಸುದ್ದಿ ಬಂದಿದೆ. ಕೆಲವರು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ಸುದ್ದಿ ಕೂಡ ಇದೆ. ಕೆಲವು ದಿನಗಳ ಹಿಂದೆ ಶಿರೂರಿನಲ್ಲಿ, ಉತ್ತರ ಕನ್ನಡದ ಶಿರೂರಿನಲ್ಲಿ ಕೂಡ ಗುಡ್ಡ ಕುಸಿತ ಆಗಿತ್ತು. ಅಲ್ಲಿ ಕೂಡ ಹಲವರು ಪ್ರಾಣವನ್ನ ಕಳ್ಕೊಂಡಿದ್ರು. ಅದೇ ರೀತಿಯಲ್ಲಿ ಕೇರಳದಲ್ಲಿ ತೀವ್ರವಾದಂತಹ ಭೂಕುಸಿತ ಆಗಿದ್ದು ವಯನಾಡ್ನಲ್ಲಿ ಇಲ್ಲಿ ಕೊಚ್ಚಿ ಹೋಗಿರುವಂತಹ ಪರಿಸ್ಥಿತಿ. ಇಡೀ ಭೂಕುಸಿತ ಆಗಿ ಹೊಳೆ ಕೂಡ ಹರಿದು ಕೊಚ್ಚಿ ಹೋಗಿದೆ. ಈ ಭಾಗದಲ್ಲಿ ತೀವ್ರವಾದಂತಹ ಹಾನಿಯಾಗಿದ್ದು ಶಾಲೆ ಕೂಡ ಇಲ್ಲಿ ಪ್ರವಾಹದ ಪರಿಸ್ಥಿತಿಗೆ ಸಿಲುಕಿದೆ. ಜೊತೆಗೆ ಹಲವು ಪ್ರದೇಶಗಳು ಪ್ರವಾಹದ ಪರಿಸ್ಥಿತಿಗೆ ಸಿಲುಕಿ ನಲುಗಿ ಹೋಗಿವೆ. ಜನರ ಮನೆಗಳು ಸಾಕಷ್ಟು ಹಾನಿಯಾಗಿವೆ. ಹಾಗೇನೆ ದೇವಸ್ಥಾನ, ಚರ್ಚ್, ಮದ್ರಸಾ ಅನ್ನದ ಎಲ್ಲ ಕಡೆಗಳಿಗೆ ಕೂಡ ನೀರು ನುಗ್ಗಿದೆ. ತೀವ್ರವಾದಂಥ ಹಾನಿಯನ್ನ ಈ ಭಾಗದಲ್ಲಿ, ಕೇರಳದ ವಯನಾಡು ಭಾಗ ಹಾಗೆ ಕರ್ನಾಟಕದ ಚಿಕ್ಕಮಗಳೂರು, ಹಾಸನ ಹಾಗೆ ಕೊಡಗು ಭಾಗದಲ್ಲಿ ತೀವ್ರವಾಗಿ ಹಾನಿ ಆಗ್ತಾ ಇದೆ. ಮಳೆ ಅಂತೂ ವಿಪರೀತ ಹೆಚ್ಚುತ್ತಾ ಇದ್ದು ಇನ್ನು ಕೆಲವು ದಿನಗಳ ಕಾಲ ಇದು ಮುಂದುವರಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಪ್ರವಾಹದ ಪರಿಸ್ಥಿತಿಯನ್ನು ಸದ್ಯ ನಿಯಂತ್ರಿಸೋದಕ್ಕೆ ಒಂದಷ್ಟು ಪ್ರವಾಹದ ಪರಿಸ್ಥಿತಿಗೆ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳೋದಕ್ಕೆ ಸರ್ಕಾರ ಕೂಡ ತೀವ್ರ ಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಬಹಳ ಕಡೆಗಳಲ್ಲಿ ಶಾಲೆಗೆ ರಜೆಯನ್ನು ಕೊಡಲಾಗಿದೆ. ಹಾಗೆಯೇ ಜನಜೀವನ ಹಲವು ಕಡೆ ರಸ್ತೆಗಳು ಕೂಡ ತುಂಡಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕೇರಳದಲ್ಲಿ ಇದು ಭೂಕುಸಿತ ಮತ್ತೊಮ್ಮೆ ಸಂಭವಿಸಿದ್ದು ಈಗ ಜನರು ಹೈ ಅಲರ್ಟ್ನಲ್ಲಿ ಇರುವಂಥ ಕೇರಳದಲ್ಲಿ ಕೂಡ ಸೂಚನೆಯನ್ನು ಕೊಡಲಾಗಿದೆ. ആ വീട്ടിലെ ആളുകളുണ്ട്. ആ വീട്ടിലേക്ക് ആണ് പോകുന്നത്. ഡേഞ്ചർ സിറ്റുവേഷൻ ആണ്. വലിയ പൊട്ടാണ് പൊട്ടിയിട്ടുള്ളത്. ആ കാണുന്ന ഒരു വണ്ടിയാണ്. വലിയ അപകടകരമായ സിറ്റുവേഷൻ ആണ്. ആ ഭാഗത്തേക്ക് ചൂരൽമല സ്കൂളാണ് ഈ കിടക്കുന്നത്. ഇത് മൊത്തം പൊയ്ക്കണതാക്കണേ. ഇത് മൊത്തം എല്ലാം പോയി. ഇതാ സ്കൂളിൻ്റെ ഇതിൽ കൂടെയാണ് വെള്ളം വരുന്നത്. അയ്യോ, എത്രയോ വീടുകളാണല്ലോ ദൈവം പോയിക്കണേ. അയ്യോ, ഇതാണ് ഉരുൾപൊട്ടി വന്ന വഴിയാണത്. പുഴ ഇതിൻ്റെ ഈ വീടിൻ്റെ അങ്ങേ ഭാഗത്തു കൂടെയാണ് പുഴ പോകുന്നത്. രക്ഷാപ്രവർത്തനമാണ് സജീവമായിട്ട് നടക്കുന്നത്. അത് ആ വീടിൻ്റെ മുകളിൽ ആളുണ്ട്. അതാ ആ വീടിൻ്റെ മുകളിൽ ഉള്ള ആളുകളെ രക്ഷപ്പെടുത്താൻ വേണ്ടിയിട്ട് തെങ്ങ് വലിച്ച് പാലം പോലെ ഇട്ടിട്ട് ആളുകളെ രക്ഷപ്പെടുത്താനുള്ള ശ്രമം നടത്തുന്നു. ആ വീടിൻ്റെ മൂലയിലേക്കാണ് വണ്ടിയാണ് തല കുത്തനെ നിൽക്കുന്നത്. ആ കാറ് എന്തായാലും വളരെ പ്രയാസപ്പെടുത്തുന്ന കാഴ്ചകളാണ്. ഒരുപാട് വീടുകൾ, എണ്ണി പറയാൻ പറ്റാത്ത അത്ര വീടുകൾ പോയിട്ട്. നടത്തിയിട്ടുണ്ടല്ലോ.